ಇವರೇ ಭಾಗ್ಯಲಕ್ಷ್ಮಿ. ನಮಸ್ತೆ. ನನ್ನ ಹೆಸರು ಭಾಗ್ಯ ಅಂತ. ನಾನು ಇಂಟರ್ವ್ಯೂ ಬಂದಿದ್ದೀನಿ. ಹೌದಾ? ನೀವೇನ್ ಓದಿದೀರಾ ಅಂತ ತಿಳ್ಕೊಬೋದು? MBA ಗ್ರಾಜುಯೇಟ್. ನೈಸ್. MBA. ಮೇಡಮ್ ನಮಸ್ತೆ. ನನ್ನ ಹೆಸರು ಭಾಗ್ಯ ಅಂತ. ನೀವೇನು ಓದ್ಕೊಂಡಿದ್ದೀರಾ ಅಂತ ತಿಳ್ಕೊಬೋದಾ? ನಾನು MSW ಗ್ರಾಜುಯೇಟ್. ಯಾಕೆ? ಏನಿಲ್ಲ, ಸುಮ್ಮನೆ ಹಾಗೆ ಕೇಳಿದೆ. ಥ್ಯಾಂಕ್ ಯು. Introduce yourself. Hello everyone, my name is Amrit Kumar TM. Very impressive. Thank you so much, sir. HR will communicate with you for further details. Thank you so much everyone. Thank you. ವಾವ್, ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಲ್ವಾ ಎಲ್ಲದಕ್ಕೂ? ಎಸ್, ನನಗೆ ಬೇಕಾದ ಕ್ಯಾಂಡಿಡೇಟ್ ಇವನೇ. ನಾವು ಇವ್ರನ್ನ ಸೆಲೆಕ್ಟ್ ಮಾಡ್ಬೋದು. Introduce yourself. Myself, Bhagya. I have studied, I have finished SSLC. ಇಂಗ್ಲಿಷ್ ಕಷ್ಟ ಆಗುತ್ತೆ ಅಂದ್ರೆ ಕನ್ನಡದಲ್ಲೇ ಮಾತಾಡಿ ಭಾಗ್ಯ. ಹೇಳಿ ಭಾಗ್ಯ, ಜೀವನದಲ್ಲಿ ಏನ್ ಮಾಡ್ಕೊಂಡಿದ್ದೀರಾ? ನಾನು ಕೈತುತ್ತು ಅನ್ನೋ ಬಿಸ್ನೆಸ್ ನ ನಡೆಸ್ತಾ ಇದ್ದೀನಿ ಸರ್. ಇದಕ್ಕಿಂತ ಮೊದಲು ನಾನು ಹೋಟೆಲ್ ಅಲ್ಲಿ ಶೆಫ್ ಆಗಿ ಕೆಲಸ ಮಾಡ್ತಿದ್ದೆ. ಓಕೆ ಭಾಗ್ಯ, ಟೆಲ್ ಅಸ್, ನಮ್ಮ ಚಾರಿಟಿಗೆ ಹೆಲ್ಪ್ ಆಗೋ ರೀತಿ ಹೇಗೆ ಎಜುಕೇಶನ್ ಪ್ರೋಗ್ರಾಮ್ ಮಾಡ್ಬೇಕಂತ ಇದ್ದೀರಾ? ಅದು ಇನ್ 2 ವರ್ಷದಲ್ಲಿ ನಮ್ಮ ಫಂಡಿಂಗು ಟ್ರಿಪಲ್ ಆಗ್ಬೇಕು. ಸೊ ಅದಕ್ಕೆ ಏನ್ ಪ್ಲಾನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಏನೇನೋ ಪ್ರಶ್ನೆಗಳೆಲ್ಲ ಕೇಳ್ತಿದ್ದಾರೆ. ಛೇ, ಬಂಗಾರಿ ಹೇಳ್ದಾಗೆ ನಾನು ಆ ಪುಸ್ತಕನ ಸೀರಿಯಸ್ ಆಗಿ ಓದ್ಕೊಂಡು ಬರ್ಬೇಕಿತ್ತು. ಓಕೆ, ನಿಮ್ಗೆ ಒಂದು ಸಿನಾರಿಯೋ ಕೊಡ್ತೀನಿ. ನಿಮ್ಮ ಹತ್ರ ತುಂಬಾ ಕಡಿಮೆ ರಿಸೋರ್ಸ್ ಇರುತ್ತೆ, ಅಂದ್ರೆ ತುಂಬಾ ಕಡಿಮೆ ಜನ ಕೆಲಸದವ್ರು ಇರ್ತಾರೆ. ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಬರುತ್ತೆ, ಅದನ್ನ ನೀವು ಮ್ಯಾನೇಜ್ ಮಾಡ್ಬೇಕು. ಹೇಗ್ ಮಾಡ್ತೀರಾ? ಸರ್, ಇದನ್ನ ನಾನು ನಂದೇ ರೀತಿಲಿ ಹೇಳ್ಬೋದಾ? ಸರ್, ನಾನು ಕ್ಯಾಂಟೀನ್ ನಡೆಸ್ತಾ ಇದ್ನಲ್ಲ, ಆವಾಗ 50 ಜನರಿಗೆ ಅಂತ ಆರ್ಡರ್ ಬಂದಿತ್ತು. ಅದನ್ನ ನಾವು ಬೇಕು ಅಂದ್ರೆ 60 ಜನಕ್ಕೆ ಮ್ಯಾನೇಜ್ ಮಾಡ್ಬೋದು. ಆದ್ರೆ ಅವತ್ತು 100 ಜನ ಬಂದ್ಬಿಟ್ರು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಂದ್ರೆ ಅವತ್ತು ಕೈ ಚೆಲ್ಬಿಟ್ರಾ? ಬಂದವ್ರನ್ನೆಲ್ಲ ಹಾಗೆ ಕಳಿಸ್ಬಿಟ್ರಾ? ಇಲ್ಲ ಇಲ್ಲ, ಅದ್ ಹೇಗ್ ಬಿಟ್ಬಿಡಕ್ಕಾಗತ್ತೆ ಮೇಡಮ್? ಆಮೇಲೆ ಮತ್ತೆ 50 ಜನಕ್ಕೆ ಅಡ್ಗೆನ ರೆಡಿ ಮಾಡಿದೆ. ಅಲ್ಲ, ನೀವು ಮತ್ತೆ 50 ಜನಕ್ಕೆ ಅಡಿಗೆ ಮಾಡೋದಕ್ಕಿಂತ ಆರ್ಡರ್ ಮಾಡ್ಬೋದಾಗಿತ್ತಲ್ಲ? ಇಲ್ಲ ಸರ್, ಅದು ಅವ್ರುಗಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಪ್ರಶ್ನೆ. ನಂಬಿಕೆ ಪ್ರಶ್ನೆನಾ? ಹೌದು ಸರ್,
ನಾನು ಮಾಡೋ ಅಡುಗೆ ಮೇಲೆ ನಂಬಿಕೆ ಇಟ್ಟು ಅವ್ರು ನನಗೆ ಆ ಕೆಲಸನ ವಹಿಸಿದ್ರು. ಒಂದ್ ವೇಳೆ ಎಲ್ಲಿಂದಾನೋ ಊಟ ಆರ್ಡರ್ ಮಾಡಿ ತರಿಸ್ಬಿಟ್ಟು ಅದು ಚೆನ್ನಾಗಿರ್ಲಿಲ್ಲ ಅಂದಿದ್ರೆ ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಕಳ್ಕೊಳ್ಬೇಕಾಗಿತ್ತು. ಆದ್ರೆ ನನಗೆ ನನ್ನ ಮೇಲೆ ನಂಬಿಕೆ ಇತ್ತು, ಅದಕ್ಕೆ ನಾನೇ ಅಡುಗೆ ಮಾಡ್ಕೊಂಡೆ. ಸುಮಾರು 40 ಜನಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ನ ಹೇಗ್ ಮ್ಯಾನೇಜ್ ಮಾಡಿದ್ರಿ? ಅಕ್ಕಿ ಅಂತೂ ಇದ್ದೇ ಇತ್ತು, ಅದರಲ್ಲೇ ಒಂದ್ ಸ್ವಲ್ಪ ಪುಳಿಯೋಗರೆ ಮಾಡಿದೆ, ಒಂದ್ ಸ್ವಲ್ಪ ಚಿತ್ರಾನ್ನ ಮಾಡಿದೆ. ವಿಷಯ ಗೊತ್ತಾಗ್ತಿದ್ದ ಹಾಗೆ ಹಾಲು ತರಿಸ್ದೆ. ಹಾಲು ತರಿಸ್ಬಿಟ್ಟು ಅದರಲ್ಲಿ ಅಕ್ಕಿ ಪಾಯಸ ರೆಡಿ ಮಾಡಿದೆ. ಎಲ್ಲರೂ ತಿನ್ಬಿಟ್ಟು ತುಂಬಾನೇ ಖುಷಿ ಪಟ್ಟರು. ತುಂಬಾನೇ ವೆರೈಟೀಸ್ ಇದ್ವು ಅಂತ ಎಲ್ಲರೂ ತುಂಬಾನೇ ಖುಷಿಯಾಗಿ ತಿಂದ್ರು. ವಾವ್, ಗ್ರೇಟ್ ಥಿಂಕಿಂಗ್. ನಿಮ್ಗೆ ಇನ್ನೊಂದು ಸಿಚುವೇಶನ್ ಕೊಡ್ತೀನಿ. ನಮ್ಗೊಬ್ಬ ರೆಗ್ಯುಲರ್ ವೆಂಡರ್ ಇರ್ತಾರೆ. ಅವರೇ ಯಾವಾಗಲೂ ನಿಮಗೆ ಸ್ಟೇಷನರೀಸ್ ಮೆಟೀರಿಯಲ್ ಸಪ್ಲೈ ಮಾಡ್ತಿರ್ತಾರೆ. ಒಂದಿನ ಲೋ ಕ್ವಾಲಿಟಿ ಮೆಟೀರಿಯಲ್ ಅಂತ ಕಂಪ್ಲೇಂಟ್ ಬರುತ್ತೆ. ಈಗಿದ್ದಾಗ ಮೆಟೀರಿಯಲ್ನ ಅವ್ರಿಗೆ ವಾಪಸ್ ಕೊಡೋಕ್ಕಾಗಲ್ಲ, ಬಿಕಾಸ್ ಅವರು ತುಂಬಾ ವರ್ಷಗಳಿಂದ ಜೊತೆಲಿರ್ತಾರೆ. ಅದು ಅಲ್ಲದೆ ಇಲ್ಲಿ ತನಕ ಕಡಿಮೆ ಹಣಕ್ಕೆ ನಮಗೆ ಮೆಟೀರಿಯಲ್ ಕೊಟ್ಟಿರ್ತಾರೆ. ಹಾಗಂತ ಲೋ ಕ್ವಾಲಿಟಿ ಮೆಟೀರಿಯಲ್ಸ್ನ ಇಟ್ಕೊಳಕ್ಕಾಗಲ್ಲ ಅಲ್ವಾ? ಈ ಸಿಚುವೇಶನ್ ಅಲ್ಲಿ ನೀವೇನ್ ಮಾಡ್ತೀರಾ? ಸ್ವಲ್ಪ ಟೈಮ್ ತಗೊಂಡು ಆನ್ಸರ್ ಮಾಡಿ. ಇದಕ್ಕೆ ಉತ್ತರ ಕೊಡೋದಕ್ಕೆ ಟೈಮ್ ಏನು ಬೇಡ ಮೇಡಮ್. ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ ಅನ್ನೋಂಥ ಒಂದು ದೊಡ್ಡ ಸಂಸ್ಥೆಯಿಂದ ನಾವು ಲೋ ಕ್ವಾಲಿಟಿ ಮೆಟೀರಿಯಲ್ಸ್ ಅಂತೂ ಕೊಡೋದಕ್ಕಾಗೋದಿಲ್ಲ. ಹಾಗೆ ನಮ್ಮ ಸಪ್ಲೈಯರ್ಸ್ ಜೊತೆಗಿರೋ ಸಂಬಂಧನೂ ನಾವು ಹಾಳು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಒಂದ್ಸಲ ವೆಂಡರ್ನ ಕರೆದು ಈ ಥರ ಲೋ ಕ್ವಾಲಿಟಿ ಮೆಟೀರಿಯಲ್ಸ್ನ ಕೊಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಬೋದು. ಅದೇನಾದರೂ ಹಾಗೆ ಕಂಟಿನ್ಯೂ ಆಯಿತು ಅಂದರೆ ವೆಂಡರ್ನ ಚೇಂಜ್ ಮಾಡ್ಬೋದು. ಚೇಂಜ್ ಎಲ್ಲ ಮಾಡ್ಬೋದು, ಆದ್ರೆ ಈಗ ಇನ್ವೆಸ್ಟ್ ಮಾಡಿರೋ ಹಣ ವೇಸ್ಟ್ ಆಗತ್ತಲ್ವಾ? ಈ ಥರ ಸಿಚುವೇಶನ್ ಬಂದಾಗ ನಾವೇ ಫೀಲ್ಡ್ಗೆ ಇಳಿಬೇಕಾಗತ್ತೆ. ಅವ್ರು ಕೊಟ್ಟಿರೋ ಮೆಟೀರಿಯಲ್ಸ್ನ ಹೋಲ್ಸೇಲ್ ಅಂಗಡಿಗೆ ಮಾರಬೇಕು. ಆವಾಗ ನಾವು ಇನ್ವೆಸ್ಟ್ ಮಾಡಿರೋ ಹಣ ನಮಗೆ ವಾಪಸ್ ಬರುತ್ತೆ. ಹಾಗೆ ಆ ದುಡ್ಡಲ್ಲಿ ನಾವು ಒಳ್ಳೆ ಮೆಟೀರಿಯಲ್ಸ್ನ ಕೊಂಡ್ಕೋಬಹುದು. ವಾವ್, ಬ್ರಿಲಿಯಂಟ್ ಆನ್ಸರ್. ಓಕೆ, ಒಂದು ಕೊನೆ ಪ್ರಶ್ನೆ. ಈ ರೋಲ್ಗೆ ನೀವೇನಿಗೆ ಪರ್ಫೆಕ್ಟ್ ಅಂತ ಅನ್ಸುತ್ತೆ? ಸರ್, ನಾನು ಇದಕ್ಕೆ ಪರ್ಫೆಕ್ಟ್ ಇದೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಖಂಡಿತ ನಾನು ಕಲಿತೀನಿ. ಒಂದ್ ವೇಳೆ ನಾನೇನಾದ್ರೂ ತಪ್ಪು ನಿರ್ಧಾರ ತಗೊಂಡ್ರೆ ಅದನ್ನ ತಿದ್ದುಕೊಂಡು ಮತ್ತೊಮ್ಮೆ ಆ ಥರ ತಪ್ಪು ಆಗದಿರೋ ಥರ ನಾನು ಮುನ್ನಡೆಸ್ಕೊಂಡು ಹೋಗ್ತೀನಿ. ನನಗೆ ಈ ಕೆಲಸ ಯಾಕೆ ಬೇಕು ಅಂತ ಅನ್ನಿಸ್ತು ಅಂದ್ರೆ ಇಲ್ಲಿರೋ ಮಕ್ಕಳ ಮುಗ್ಧತೆ ನೋಡಿ, ಆ ಕಾರಣಕ್ಕೆ ನನಗೆ ಕೆಲಸ ಬೇಕು ಅಂತ ಅನ್ನಿಸ್ತು. ಖಂಡಿತವಾಗ್ಲೂ ಏರಿಳಿತಗಳು ಇದ್ದೇ ಇರುತ್ತೆ. ಈಗ ಅಡಿಗೆ ಮಾಡುವಾಗ ಒಂದೊಂದ್ಸಲ ಉಪ್ಪು ಖಾರ ಹೆಚ್ಚು ಕಮ್ಮಿ ಆಗುತ್ತೆ, ಆದ್ರೆ ಪ್ರತಿ ಸಲ ಹಾಗೆ ಆಗಲ್ಲ ಅಲ್ವಾ? ನಾನಿಲ್ಲಿಗೆ ಬಂದು ದೊಡ್ಡ ಚೇರ್ ಮೇಲೆ ಕೂತ್ಕೊಂಡು ಅದು ಮಾಡಿ ಇದು ಮಾಡಿ ಅಂತ ಹೇಳೋದಕ್ಕೆ ಬಂದಿಲ್ಲ. ಇಲ್ಲಿರೋ ಮಕ್ಕಳ ಜೊತೆ ಒಂದಾಗಬೇಕು, ಅವ್ರ ಜೊತೆ ಬೆರಿಬೇಕು, ಅವ್ರಗಳಿಗೆ ಏನೇನು ಬೇಕೋ ಅದನ್ನ ಕೊಡಬೇಕು ಅನ್ನೋದೇ ನನ್ನ ಆಸೆ. ಇಲ್ಲಿರೋ ಎಷ್ಟೋ ಮಕ್ಕಳಿಗೆ ತಾಯಿ ಇಲ್ಲ ಸರ್. ಅವರೆಲ್ರಿಗೂ ಅವ್ರ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಅವ್ರಗಳ ಜವಾಬ್ದಾರಿನ ತಗೋಬೇಕು. ಅವ್ರ ತಾಯಿ ಸ್ಥಾನದಲ್ಲಿ ನಿಂತು ಅವ್ರಗಳನ್ನ ಮಮತೆಯಿಂದ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನನಗೂ 2 ಮಕ್ಳಿದ್ದಾರೆ. ಅವ್ರಿಗೆ ನನ್ನ ಮನೇಲಿ ಹೇಗ್ ಪ್ರೀತಿ ಕೊಡ್ತೀನೋ ಇಲ್ಲಿರೋ ಪ್ರತಿಯೊಂದು ಮಗುಗೂ ಅದೇ ರೀತಿ ಪ್ರೀತಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಗುಡ್ ಆನ್ಸರ್ ಭಾಗ್ಯ. ನೀವು ಹೊರಗಡೆ ವೆಯ್ಟ್ ಮಾಡಿ, HR ನಿಮ್ಮ ಹತ್ರ ಮಾತಾಡ್ತಾರೆ. ಭಾಗ್ಯ ಅವ್ರ ಇಂಟರ್ವ್ಯೂ ಹೇಗೆ ಮಾಡಿದ್ರೇನೋ, ನನಗಂತೂ ಟೆನ್ಷನ್ ಆಗ್ತಾ ಇದೆ. ಕಮಿನ್. ಅರೆ ಭಾಗ್ಯ, ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಇಂಟರ್ವ್ಯೂ ಹೇಗಾಯ್ತು? ಹೇಗೆ ಪರ್ಫಾರ್ಮ್ ಮಾಡಿದ್ರಿ? ಹೇಗ್ ಮಾಡದ್ನೋ ಏನೋ ಗೊತ್ತಿಲ್ಲ ದೇವ್ರೆ, ಆ ದೇವ್ರಿಗೆ ಗೊತ್ತು.
ಏನು ಭಾಗ್ಯ ಅವರೇ, ಇಂಟರ್ವ್ಯೂ ಅಟೆಂಡ್ ಮಾಡಿದವ್ರು ನೀವು ಹೇಗೆ ಮಾಡಿದ್ರಿ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಅಲ್ಲ, ಯಾರನ್ನಾದ್ರೂ ಎಕ್ಸಾಮ್ ಹೇಗೆ ಮಾಡಿದ್ರಿ ಅಂತ ಕೇಳಿದ್ರೆ ಜನಗಳು 2 ಥರ ಉತ್ತರ ಕೊಡ್ತಾರೆ. ಒಂದು ಚೆನ್ನಾಗಿ ಮಾಡಿದ್ವಿ ಅಂತ, ಇಲ್ಲ ಚೆನ್ನಾಗಿ ಮಾಡಲಿಲ್ಲ ಅಂತ. ಗೊತ್ತಿಲ್ಲ ಅಂತ ಹೇಳ್ತಾ ಇರೋದು ನೀವೇ ಫಸ್ಟ್. ಅಯ್ಯೋ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಆದಿಯವರೇ, ಅದಕ್ಕೆ ಹಾಗೆ ಹೇಳಿದೆ. ಕೆಲವೊಂದು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟೆ, ಕೆಲವೊಂದು ಪ್ರಶ್ನೆಗಳಿಗೆ ನನ್ಗೆ ಉತ್ತರನೇ ಗೊತ್ತಾಗ್ಲಿಲ್ಲ. ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ರು, ನೀವೆಷ್ಟಕ್ಕೆ ಉತ್ತರ ಕೊಟ್ರಿ? ತುಂಬಾ ಪ್ರಶ್ನೆಗಳನ್ನ ಕೇಳಿದ್ರು, ಆದ್ರೆ ಲಾಸ್ಟ್ ಅಲ್ಲಿ 2 ಪ್ರಶ್ನೆಗಳು ಕೇಳಿದ್ರು, ಅದಕ್ಕೆ ಚೆನ್ನಾಗಿ ಉತ್ತರ ಕೊಟ್ಟೆ ಅಂತ ಅನ್ಸುತ್ತೆ. ಏನು, ಬರೀ 2 ಪ್ರಶ್ನೆಗ? ಅಂದ್ರೆ ನನ್ಗೆ ಕೆಲಸ ಸಿಗೋದು ಡೌಟು ಅಂತೀರಾ? ಹಾಗಲ್ಲ ಭಾಗ್ಯ, ಮೊದಲೇ ಇದು ಕಾಂಪಿಟಿಷನ್ ಯುಗ. ಈ ಕ್ಯಾಂಡಿಡೇಟ್ಸ್ ಯಾರ್ಯಾರು ಬಂದಿರ್ತಾರೋ ಏನು ಕಥೆನೋ. ಅಯ್ಯೋ, ಇರ್ಲಿ ಬಿಡಿ ಆದಿಯವರೇ, ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀರಾ? ಯೋಗ್ಯತೆ ಇರೋರಿಗೆ ಯೋಗ್ಯವಾದ ಕೆಲಸ ಸಿಕ್ಕರೆ ಸಾಕು. 1 ನಿಮಿಷ ನೀವು ಇಲ್ಲೇ ರೀ, ನಾನು ಬರ್ತೀನಿ. ಏನಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ. ಇಂಟರ್ವ್ಯೂ ಇಂದ ಬೇರೆ ಇನ್ನೂ ಕಾಲ್ ಬಂದಿಲ್ಲ. ಅವ್ನು ಸೆಲೆಕ್ಟ್ ಆಗ್ತಾನೆ ಅಂತ ಹೇಳಿದ್ರು, ಬಟ್ ಏನಾಗ್ತದೆ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಛೆ, ಇವನೊಬ್ಬ ಪದೇ ಪದೇ ಕಾಲ್ ಮಾಡಿ ಇರಿಟೇಟ್ ಮಾಡ್ತಾನೆ. ಹೇಳು ಮೇಡಮ್, ಇಂಟರ್ವ್ಯೂ ರಿಸಲ್ಟ್ ಏನಾಯ್ತು ಅಂತ ಗೊತ್ತಾಯ್ತಾ ಮೇಡಮ್? ಅವನೇನಾದ್ರೂ ಸೆಲೆಕ್ಟ್ ಆದ್ನಾ? ನನಗೆ ಗೊತ್ತಿಲ್ಲ ಏನಾಯ್ತು ಅಂತ. ನಾನು ಅವ್ರ ಕಾಲ್ಗೆ ವೆಯ್ಟ್ ಮಾಡ್ತಿದ್ದೀನಿ. ಪ್ಲೀಸ್ ಮೇಡಮ್, ಹೇಗಾದ್ರೂ ಮಾಡಿ ಅವನನ್ನೇ ತಗೊಳ್ಳಿ. ಏಯ್ ನೋಡು, ನನ್ನ ಕಡೆಯಿಂದ ಏನಾಗುತ್ತೋ ಅದನ್ನೆಲ್ಲ ನಾನು ಮಾಡ್ತಿದ್ದೀನಿ. ಸೆಲೆಕ್ಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ನಾನು ಅದಕ್ಕೆ ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದೀನಿ. ನೋಡು, ಅವ್ರು ಫೋನ್ ಮಾಡಿ ರಿಸಲ್ಟ್ ಹೇಳಿದ ತಕ್ಷಣ ನನಗೆ ಇಮಿಡಿಯೇಟ್ ಕಾಲ್ ಮಾಡ್ತೀನಿ. ಅಲ್ಲಿ ತನಕ ಪದೇ ಪದೇ ಕಾಲ್ ಮಾಡಿ ನಂಗೆ ಇರಿಟೇಟ್ ಮಾಡಬೇಡ. ಇಡು ಫೋನ್. ಒಂದೇ ನನಗಾಗಿದೆ, ಇವನು ಬೇರೆ. ಇಂಟರ್ವ್ಯೂ ಹೇಗಾಯ್ತು? ಚೆನ್ನಾಗಾಯ್ತು ಸರ್. ಅದ್ರಲ್ಲಂತೂ ಒಂದು ಹುಡುಗ ತುಂಬಾ ಚೆನ್ನಾಗಿ ಮಾಡ್ದ. ಓವರ್ ಆಲ್ ಎಲ್ಲ ಚೆನ್ನಾಗಾಯ್ತು. ಅದು ಭಾಗ್ಯ ಅಂತ ಬಂದಿದ್ರಲ್ಲ ಅವರು? ಅವರು ಪರವಾಗಿಲ್ಲ ಸರ್, ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರು. ಹಾಗಿದ್ರೆ ಯಾರನ್ನ ಸೆಲೆಕ್ಟ್ ಮಾಡಿದ್ರಿ? Okay, thank you everybody. Thanks. ಆದಿಯವರೇ, ಏನಾಯ್ತು? ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಭಾಗ್ಯ. ಯಾಕೆ ಆದಿಯವರೇ, ಇಂಟರ್ವ್ಯೂ ರಿಸಲ್ಟ್ ಬಂತ? ಏನಾಯ್ತು? ಅಂದ್ರೆ ಇಂಟರ್ವ್ಯೂ ಅಲ್ಲಿ ಫೇಲ್ ಆಗ್ಬಿಟ್ನಾ? ಅಯ್ಯೋ, ಹೋಗ್ಲಿ ಬಿಡಿ ಆದಿಯವರೇ, ಇದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ಇದು ಯಾವುದು ವ್ಯರ್ಥ ಆಗ್ಲಿಲ್ಲ. ಇಂಟರ್ವ್ಯೂ ಅಟೆಂಡ್ ಮಾಡಿ ನಾನು ತುಂಬಾನೇ ಕಲ್ತಿದ್ದೀನಿ. ಆದ್ರೂ ನಿಮ್ಗೆ ನನಗೆ ಕೆಲಸ ಸಿಕ್ಲಿಲ್ಲ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಯಾರಿಗ ಅವಶ್ಯಕತೆ ಇದೆಯೋ ಅವ್ರಿಗೆ ಕೆಲಸ ಸಿಕ್ಕಿರುತ್ತೆ ಅಂತ ಖುಷಿ ಪಡಿ. ಕಮಿಟಿಯವರೆಲ್ಲ ಸೇರಿ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಖಂಡಿತ ನನ್ಗಿಂತ ಒಳ್ಳೆ ಅಭ್ಯರ್ಥಿನ ಸೆಲೆಕ್ಟ್ ಆಗಿರ್ತಾರೆ. ಯೋಗ್ಯತೆ ಇರೋರಿಗೆ ಯೋಗ್ಯವಾದ ಕೆಲಸ ಸಿಗ್ಲೇಬೇಕಲ್ವಾ ಆದಿಯವರೇ? ಆ ಯೋಗ್ಯತೆ ನಿಮಗಿದೆ, ಹಾಗಂತ ನಾನು ಹೇಳ್ತಾ ಇಲ್ಲ, ಇಂಟರ್ವ್ಯೂ ಮಾಡಿದವ್ರು ಹೇಳಿದ್ರು.
ಅಂದ್ರೆ ಅರ್ಥ ಆಗ್ಲಿಲ್ಲ ನೀವು ಹೇಳಿದ್ದು. ಭಾಗ್ಯ, ನೀವು ಇಂಟರ್ವ್ಯೂನಲ್ಲಿ ಪಾಸ್ ಆಗಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್. ನಿಜ ಹೇಳ್ತಿದ್ದೀರಾ? ನಾನು ಇಂಟರ್ವ್ಯೂನ ಪಾಸ್ ಮಾಡಿದ್ದೀನ? ಹೌದು, ನಿಮ್ಮನ್ನ ಇಂಟರ್ವ್ಯೂ ಮಾಡಿದವರು ಎಷ್ಟು ಇಂಪ್ರೆಸ್ ಆಗಿದ್ದಾರೆ ಗೊತ್ತಾ? ಈ ಜಾಗಕ್ಕೆ ನಿಮ್ಮಂತ ಮಾರಲ್ ವ್ಯಾಲ್ಯೂಸ್ ಇರೋರೇ ಬರಬೇಕು ಅಂತ ಹೇಳಿದ್ರು. ನೀವು ಕೊಟ್ಟ ಆನ್ಸರ್ ಇಂದ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಹೌದಾ? ಗೆದ್ಬಿಟ್ರಿ ಭಾಗ್ಯ, ನೀವು ಗೆದ್ಬಿಟ್ರಿ. ನಾನಂತೂ ನನಗೆ ಕೆಲಸ ಸಿಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ದೇವ್ರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ ಶ್ರಮಕ್ಕೆ ನನ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಾನು ಮೊದಲು ಅಪ್ಪಂಗೆ ಹೇಳ್ತೀನಿ, ರಿಸಲ್ಟ್ ಬಂದ ತಕ್ಷಣ ಕಾಲ್ ಮಾಡು ಅಂತ ಹೇಳಿದ್ರು. ಹಾ, ನಾನು ಅತ್ತೆ ಮಾವ ಅಮ್ಮಂಗೆಲ್ಲ ಫೋನ್ ಮಾಡಿ ಹೇಳ್ತೀನಿ. ಮಾಡಿ ಮಾಡಿ, ನಾನು ಅಪ್ಪಂಗೆ ಕಾಲ್ ಮಾಡ್ತೀನಿ. ಓಕೆ. ವಾಟ್ ದ ಹೆಲ್? ನಾನ್ ನಿನಗೆ ಹೇಳಿದ್ದೇನು ಮಾಡಿದ್ದೇನು? ನಾನೊಬ್ಬನ ಕಳಿಸ್ತೀನಿ, ಅವನು ಸೆಲೆಕ್ಟ್ ಆಗ್ಬೇಕು ಅಂತ ಹೇಳಿದ್ದಲ್ವಾ? ಬಟ್ ನೀನೇನ್ ಮಾಡ್ದೆ? ಮೇಡಮ್, ನೀವು ಹೇಳಿರೋ ಹುಡುಗನ ಆಲ್ಮೋಸ್ಟ್ ಫೈನಲ್ ಆಗಿದೆ ಮೇಡಮ್. ಅಂಟಿಲ್ ಭಾಗ್ಯ ಬರೋ ತನಕ ಎಲ್ಲರೂ ಆ ಹುಡುಗನೇ ತುಂಬಾ ಸೂಪರ್ ಅಂತ ಹೇಳಿದ್ರು. ನಾನು ಅದೇ ತರ ಕ್ವಶನ್ಸ್ ಕೇಳಿದೆ. ಬಟ್ ಒನ್ಸ್ ಭಾಗ್ಯ ಬಂದ್ರು ನೋಡಿ ಮೇಡಮ್, ಎಲ್ಲ ಹಾಳಾಗೋಯ್ತು. ಶುರುನಲ್ಲಿ ಸ್ಟಾರ್ಟಿಂಗ್ ತುಂಬಾ ಭಯ ಇತ್ತು. ಪಕ್ಕ ನೀವು ಕಳ್ಸಿರೋ ಹುಡುಗನೇ ಸೆಲೆಕ್ಟ್ ಆಗೋದು ಅಂತ ಅನ್ಕೊಂಡಿದ್ದೆ. ಬಟ್ ಕೊನೆಗೆ ಆ ಭಾಗ್ಯ ಅವ್ರು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಹೇಳಕ್ ಶುರು ಮಾಡಿದ್ರು ಮೇಡಮ್. ಅವ್ರು ಜನರನ್ನ ಹೇಗ್ ಡೀಲ್ ಮಾಡ್ತಾರೆ ಅಂತ ಹೇಳಿದ್ರು, ಮತ್ತೆ ಯಾವ್ಯಾವ ಸಮಸ್ಯೆಯಿಂದ ಓವರ್ಕಮ್ ಆಗಿದ್ದಾರೆ ಅದನ್ನು ಕೂಡ ಹೇಳಿದ್ರು. ಅಷ್ಟ್ ಹೇಳಿದೆ ತಡ ಮೇಡಮ್, ಎಲ್ರಿಗೂ ಭಾಗ್ಯನೇ ಫೇವ್ರೇಟ್ ಆಗ್ಬಿಟ್ರು. ಆ ಹುಡುಗಂಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಭಾಗ್ಯಂಗೆ ಜನರ ಜೊತೆ ಹೇಗ್ ಡೀಲ್ ಮಾಡ್ಬೇಕು ಅನ್ನೋದು ಗೊತ್ತು. ಆ ಹುಡುಗಂಗಿಂತ ಭಾಗ್ಯನೇ ಬೆಟರ್ ಅಂದ್ಬಿಟ್ಟು ಎಲ್ರು ಅವ್ರನ್ನೇ ಓಕೆ ಮಾಡ್ಬಿಟ್ರು ಮೇಡಮ್. 3 ಜನ ಅವ್ರ ಪರವಾಗಿದ್ರು ಮೇಡಮ್. ನಾನು ಎಷ್ಟೇ ಒದ್ದಾಡಿದ್ರು ಆ ಹುಡುಗನ್ ತಗೊಳಕ್ ಆಗ್ಲಿಲ್ಲ. ನೋಡು, ಕೊಟ್ಟಿರೋ ಕೆಲಸನ ನಿನ್ಗೆ ಸರಿಯಾಗಿ ಮಾಡಕ್ ಆಗಿಲ್ಲ ಅಂತ ಹೇಳು, ಸುಮ್ನೆ ಎಕ್ಸ್ಪ್ಲನೇಷನ್ ಕೊಡ್ಬೇಡ. ಅದೇ ತುಂಬಾ ಖುಷಿ ಆಯ್ತು ಕಣ. ನನಗೆ ಗೊತ್ತಿತ್ತು ಭಾಗ್ಯ ಖಂಡಿತವಾಗ್ಲೂ ಸೆಲೆಕ್ಟ್ ಆಗ್ತಾಳೆ ಅನ್ನೋ ನಂಬಿಕೆ ನನಗಿತ್ತು. ಹಾಗೆ ಆಯ್ತು ನೋಡು, ಹಾಗೆ ಆಯ್ತು. ಹಾಪ, ನನ್ಗೂ ತುಂಬಾ ಖುಷಿ ಇದೆ. ನಮ್ ಟ್ರಸ್ಟ್ಗೆ ಭಾಗ್ಯ ಅಂತ ಅವ್ರು ಬೇಕು ಅಂತ ನಾನು ತುಂಬಾ ಆಸೆ ಪಟ್ಟಿದ್ದೆ. ಅವ್ರು ತಗೊಳ್ಳೋ ಕ್ವಿಕ್ ಅಂಡ್ ಸ್ಮಾರ್ಟ್ ಡಿಸಿಷನ್, ಅದರಲ್ಲಿರೋ ಮೀನಿಂಗ್ ಎಲ್ಲ ನಮ್ಮ ಟ್ರಸ್ಟ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ಕೊಂಡಿದ್ದೆ. ಈಗ ಅವ್ರು ಸೆಲೆಕ್ಟ್ ಆಗಿರೋದು ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಹೌದೌದು, ಎಲ್ಲಿದ್ದಾಳೆ ಭಾಗ್ಯ ಈಗ? ಇಲ್ಲೇ ಇದಾರಪ್ಪ, ಅವ್ರ ಮನೆಯವ್ರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಓ, ಅವಳಿಗೆ ನನಗೆ ಫೋನ್ ಮಾಡ್ಬೇಕು ಅಂತ ಅನ್ನಿಸ್ಲೇ ಇಲ್ಲ ಅಲ್ವಾ? ಹೇಳ್ತೀನಪ್ಪ, ನೀವ್ ಹೀಗ್ ಹೇಳಿದ್ರಿ ಅಂತಾನೆ ಹೇಳ್ತೀನಿ. ಕೆಲಸ ಮಾಡ, ಅವಳ ನಮ್ಮ ಮನೆ ಕರ್ಕೊಂಡ್ಬಂದ್ಬಿಡ. ನಾನ್ ಕರೆದ್ರೆ ಅವ್ರು ಬರಲ್ಲಪ್ಪ. ನಾನು ಕರಿತಿದ್ದೀನಿ ಅಂತ ಹೇಳು, ಒಪ್ಕೊಡ್ಲಿಲ್ಲ ಅಂತಂದ್ರೆ ಹೇಳು, ನಾನೇ ಫೋನ್ ಮಾಡ್ತೀನಿ. ಸರಿಯಪ್ಪ. ಸರಿ ಕಣ. ಮಾವ, ಓ ಭಾಗ್ಯ, ಬಾ 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 ಬಾ. ವೆಲ್ಕಮ್ ಟು ಕಾಮತ್ ಬಿಸ್ನೆಸ್ ವೆಂಚರ್. ಥ್ಯಾಂಕ್ ಯು ಮಾವ. ಅಭಿನಂದನೆಗಳು ಕಣಮ್ಮ. ನನಗೆ ಗೊತ್ತಿತ್ತು ನೀನೇ ನಮ್ ಟ್ರಸ್ಟ್ MD ಆಗ್ತೀಯ ಅಂತ. ಹಾಗೆ ಆಯ್ತು. ಭಾಗ್ಯ ಕೈಲಿ ಇದು ಸಾಧ್ಯ ಅನ್ನೋದನ್ನ ಮಾಡಿ ತೋರಿಸ್ಬಿಟ್ಟೆ ನೋಡು. ಅಯ್ಯೋ ಮಾವ, ಹಾಗೇನು ಇಲ್ಲ ಮಾವ. ಅಕ್ಕ, ಕಂಗ್ರಾಟ್ಸ್ ಕಣೆ. ಥ್ಯಾಂಕ್ ಯು ಪೂಜಾ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಕಿಶೋರ್. ಅಕ್ಕ, ನೀನ್ ಇಲ್ಲಿರೋ, ನಾನು ಹೋಗಿ ಸ್ವೀಟ್ ತಗೊಂಡ್ಬರ್ತೀನಿ. ಒಂದ್ ನಿಮಿಷ ಪೂಜಾ.
ಸ್ವೀಟು ನೀನ್ ಮಾಡಿದ್ದೀನಮ್ಮ? ಇಲ್ಲ ಮಾವ, ಅಂಗಡಿಯಿಂದ ತರಿಸಿದ್ದು. ಅಬ್ಬಾ, ಭಯ ಆಗ್ಬಿಟ್ಟಿತ್ತು ನೀರ್ ಮಾಡಿದ್ದು ಅಂತ. ಮಾವ ತಮಾಷೆ ಮಾಡದ್ನಮ್ಮ. ಮೀನಾಕ್ಷಿ, ಕನ್ನಿಕಾ, ಅದ್ಯಾಕೆ ಅಲ್ಲಿ ನಿಂತಿದ್ದೀರ? ಬನ್ನಿ. ಭಾಗ್ಯನಿಗೆ ಅಭಿನಂದನೆ ಹೇಳಿ. ಕಂಗ್ರಾಟ್ಸ್. ಕಂಗ್ರಾಟ್ಸ್. ಆಲ್ ದಿ ಬೆಸ್ಟ್. ಮಾವ ನೀವೇ ಫಸ್ಟ್ ತಿನ್ಸಿ. ಇದು ನನಗೆ. ಮಾವ ನೀವು ಸ್ವೀಟ್ ಎಲ್ಲ ತಿನ್ನಂಗಿಲ್ಲ. ಚೆನ್ನಾಗೈತೆ ನಿನ್ ನನ್ ಮೇಲೆ ಇದ್ದಿದ್ದು ಬೇಜಾರು ಆಯ್ತಲ್ಲ ನಂಗೆ ಅದಕ್ಕೆ